ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ನೋಡಿ ಕುಕ್ಕಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇವತ್ತು ಪೊಂಗಲ್ ಅಲ್ವಾ, ಸಂಕ್ರಾಂತಿ ಪೊಂಗಲ್. ಎಲ್ಲರಿಗೂ ಹ್ಯಾಪಿ ಪೊಂಗಲ್, ಹ್ಯಾಪಿ ಸಂಕ್ರಾಂತಿ ಸ್ನೇಹಿತರೆ. ಸಿಂಪಲಾಗಿ ನಾನು ಇವತ್ತು ಏನೇನು ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಉದ್ದಿನ ವಡೆಗೆ ನಾನು ರುಬ್ಬಿಕ್ಕಿದ್ದೀನಿ, ಯಾಕಂದರೆ ವಿಡಿಯೋ ಲೆಂತಿ ಆಗುತ್ತೆ ಸ್ನೇಹಿತರೆ. ಸಿಂಪಲಾಗಿ ತೋರಿಸ್ತಾಯಿದ್ದು ನಾನು. ಇದು ಬಂದುಬಿಟ್ಟು ಪೊಂಗಲ್ ಸ್ನೇಹಿತರೆ, ಸಿಹಿ ಪೊಂಗಲ್. ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ, ಓಕೆನಾ. ನೋಡಿ, ಇದು ಬಂದುಬಿಟ್ಟು ಅವರೆಕಾಯಿ ಸಾರಿಗೆ. ನೋಡಿ ನಾನು ಏನೇನು ರೆಡಿ ಮಾಡಿ ಇಟ್ಟಿದ್ದೀನಿ ಅಂತ. ನೋಡಿ, ತೆಂಗಿನಕಾಯಿ, ಆಮೇಲೆ ಇದು ಸ್ವಲ್ಪ ಕಡಲೆಪಪ್ಪು, ನೋಡಿ ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ, ಆಮೇಲೆ ಈರುಳ್ಳಿ, ಕೊತ್ತಂಬರಿ, ಓಕೆನಾ ಸ್ನೇಹಿತರೆ. ಆಮೇಲೆ ಇಲ್ಲಿ ನೋಡಿ ಸ್ನೇಹಿತರೆ, ಇದು ಉದ್ದಿನ ವಡೆಗೆ ಈರುಳ್ಳಿ, ಕೊತ್ತಂಬರಿ, ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಸಣ್ಣ ಸಣ್ಣದಾಗೆ ಹಚ್ಚಿಟ್ಟಿದ್ದೀನಿ. ಆಮೇಲೆ ಇದು ಹಸಿಮೆಣಸಿನ್ಕಾಯಿ ಸ್ನೇಹಿತರೆ, ಯಾಕಂದರೆ ಮಕ್ಕಳು ತಿಂತಾರಲ್ಲ, ಅದು ಬಾಯಲ್ಲಿ ಸಿಗುತ್ತೆ ಅಂತ ಸ್ವಲ್ಪ ನಾನು ಚಾಪ್ ಮಾಡಿದ್ದೀನಿ, ತುಂಬ ಸಣ್ಣದಾಗಿ, ಬಾಯಲ್ಲಿ ಸಿಗೋದಿಲ್ಲ ಸ್ನೇಹಿತರೆ. ಇಲ್ಲಿ ಸ್ವಲ್ಪ ಸೌಂಡ್ ಬರ್ತಾಯಿದೆ, ಹಾಡು ಹಾಕಿದ್ದಾರೆ ಹೊರಗಡೆ, ಅಯ್ಯಪ್ಪ ಸ್ವಾಮಿದು ಹಾಡು. ಇದು ನೋಡಿ ಸ್ನೇಹಿತರೆ, ಇದು ಅವರೆಕಾಯಿ ಬಿಡಿಸಿಟ್ಟಿರೋದು, ಓಕೆನಾ ಸ್ನೇಹಿತರೆ. ಸ್ವಲ್ಪ ಆಲೂಗಡ್ಡೆ, ಓಕೆನಾ ಸ್ನೇಹಿತರೆ. ಇದೆಲ್ಲ ನಾನು ಸಿಂಪಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಯಾಕಂದರೆ ಲೆಂತಿ ಆಗುತ್ತಲ್ಲ ಸ್ನೇಹಿತರೆ ವಿಡಿಯೋ, ಓಕೆನಾ. ನಾನು ಸಿಂಪಲಾಗಿ ನಿಮ್ಗೆ ತೋರಿಸ್ತೀನಿ, ಓಕೆನಾ ಸ್ನೇಹಿತರೆ. ಬಿಗಿನರ್ಸ್ ಯಾರಾದರೂ ಇದ್ದರೆ ಈ ಥರ ಈಸಿಯಾಗಿ ಕಲ್ತ್ಕೊಳ್ಳಿ, ಓಕೆನಾ ಸ್ನೇಹಿತರೆ. ನಿಮಗೆ ಅಡುಗೆ ಮಾಡದೇ ಇರೋರು ಇರ್ತಿರಲ್ಲ, ಹೊಸ್ದಾಗಿ ಮದುವೆ ಆಗಿರೋರು ಅವರೆಲ್ಲ, ಈ ಥರ ಎಲ್ಲ ನೀವು ಸಿಂಪಲಾಗಿ ಹೇಗೆ ಮಾಡೋದಂತ ಕಲ್ತ್ಕೊಬೋದು, ಓಕೆನಾ ಸ್ನೇಹಿತರೆ. ಇದರಲ್ಲಿ ಬೆಣ್ಣೆ ಹಾಕಿದ್ದೀನಿ ನಾನು. ಇದೆಲ್ಲ ಅಜ್ಜಿ ಕಾಲದ ಟೈಪು ಸ್ನೇಹಿತರೆ, ಈ ಥರ ಎಲ್ಲ ಮಾಡೋದು ಪೊಂಗಲ್ಲು. ನಮ್ಮ ಅಜ್ಜಿ ಎಲ್ಲ ಈ ಥರನೇ ಮಾಡ್ತಾಯಿದ್ದು, ತುಂಬ ಟೇಸ್ಟ್ ಬರುತ್ತೆ. ಇದು ತೊಳೆದು ಬಿಟ್ಟು ಮಾಡ್ತಾರೆ, ಆ ಥರನೂ ಮಾಡ್ಬೋದು. ಒಂದೇ ಸರಿ ಇಟ್ಬಿಡ್ತಾರೆ ಕುಕ್ಕರಲ್ಲಿ, ಆ ಥರನೂ ಮಾಡ್ಬೋದು, ಈ ಥರನೂ ಮಾಡ್ಬೋದು. ನೋಡಿ, ಇದರಲ್ಲಿ ನಾನು ಫ್ರೈ ಮಾಡ್ಕೊತೀನಿ ಹೆಸರು ಬೇಳೆನ, ಓಕೆನಾ ಸ್ನೇಹಿತರೆ. ಈ ಥರ ಮಾಡಿ ನೋಡಿ, ಸೂಪರಾಗಿರುತ್ತೆ ಟೇಸ್ಟು. ತುಂಬ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಮೀಡಿಯಮ್ ಸಿಮ್ಮಲ್ಲಿಟ್ಟು, ಓಕೆನಾ ಸ್ನೇಹಿತರೆ. ನಮ್ಮ ಕಿಚನ್ ಚಿಕ್ಕದು ಸ್ನೇಹಿತರೆ, ತುಂಬ ಚಿಕ್ಕದು, ಅದಕ್ಕೋಸ್ಕರ ಫುಲ್ಲು ಎಲ್ಲ ತೋರ್ಸೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅಕ್ಕಿ ಹಾಕ್ತಾಯಿದ್ದೀನಿ ನಾನು ಅಳತೆ ಎಲ್ಲ ಮಾಡೋದಿಲ್ಲ ಸ್ನೇಹಿತರೆ. ಯಾವಾಗಲೂ ಅಡುಗೆ ಮಾಡುವಾಗ ನಾನು 25 ವರ್ಷದಿಂದ ನಾನು ಅದೇ ಥರ ಮಾಡೋದು, ಅಳತೆ ನಾನು ಮಾಡಲ್ಲ. ಅಂದಾಜು, ಕಣ್ಣಂದಾಜು ಅಂತಾರಲ್ಲ, ಅದೇ ಥರ. ಈಗ ಒಂದು 8 ಜನಕ್ಕೆ ಬೇಕಾಗಿರೋ ಥರ ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಮ್ಮ ಫ್ಯಾಮ್ಲಿಗೆ, ನಮ್ಮ ಅಮ್ಮ ಅಪ್ಪ, ನಮ್ಮ ತಮ್ಮ, ನಮ್ಮ ಮನೆಗೆ, ಓಕೆನಾ ಸ್ನೇಹಿತರೆ. ಇದು ಹಾಲಲ್ಲೂ ಬೇಯಿಸ್ಕೊಬೋದು ಸ್ನೇಹಿತರೆ, ಹಾಲು ಸ್ವಲ್ಪ ಹಾಕಿನೂ ಬೇಯಿಸ್ಕೊಬೋದು, ಇಲ್ಲಿದ್ರೆ ನೀರಲ್ಲೂ ಮಾಡ್ಬೋದು. ಈಗ ನಾನು ನೀರು ಹಾಕ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ, ಸ್ವಲ್ಪ ಜಾಸ್ತಿ ಹಾಕಿದ್ರೇ, ಯಾಕಂದರೆ ಇದು ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ. ಇದು ಮುಚ್ಚಿಬಿಡ್ತೀನಿ ನಾನು. ಇದು ಒಂದು 5 ವಿಸಿಲ್ ಬರಬೇಕು ಸ್ನೇಹಿತರೆ, ಓಕೆನಾ. ಅಷ್ಟರೊಳಗೆ ಇದು ರುಬ್ಕೊಳ್ಳೋಣ ಸ್ನೇಹಿತರೆ ನಾವು ಸಾರಿಗೆ. ನೋಡಿ ಸ್ನೇಹಿತರೆ, ಪೊಂಗಲ್ ಅಂದರೆ ಏನು ಅಂತ ನಾನು ಹೇಳ್ತೀನಿ, ಓಕೆನಾ. ತುಂಬ ಜನಕ್ಕೆ ಹೊಸ ಬಟ್ಟೆ, ಆಮೇಲೆ ಪೊಂಗಲ್ ತಿನ್ನಬೇಕು, ಅದೇ ಒಬ್ಬೊಬ್ರದ್ದು ಇದೇ ಹಬ್ಬ ಅಂದ್ಕೊಂಡ್ಬಿಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಪೊಂಗಲು ಸಂಕ್ರಾಂತಿ ಅಂದರೆ ರೈತರು ಇರ್ತಾರಲ್ಲ ಸ್ನೇಹಿತರೆ, ಅವ್ರು ಬೆಳೆದಿದ್ದ ಬೆಳೆನೆಲ್ಲ ದೇವ್ರಿಗಿಟ್ಟು ಇದು ಮಾಡ್ತಾರೆ ವರ್ಷಕ್ಕೊಂದ್ಸರಿ. ಅದೇ ಸ್ನೇಹಿತರೆ ಪೊಂಗಲ್ಲು ಅನ್ನೋದು. ಒಬ್ಬೊಬ್ರು ಅಂದ್ಕೊಂಡ್ಬಿಡ್ತಾರೆ ಪೊಂಗಲ್ ಅಂದರೆ ಹೊಸ ಬಟ್ಟೆ, ಒಳ್ಳೆ ಪೊಂಗಲ್ ತಿನ್ಬಿಟ್ಟು ಹೊರಗಡೆ ಸುತ್ತೋದು. ನೋಡಿ, ರೈತರು ಎಷ್ಟು ಕಷ್ಟಪಡ್ತಾರೆ, ವರ್ಷ ಇಡೀ ದುಡಿದು ಅವರು ವರ್ಷಕ್ಕೊಂದ್ಸರಿ ಅವ್ರು ಕೊಯ್ಯೋದು ಬೆಳೆ ಎಲ್ಲ ಇಟ್ಟು ದೇವ್ರ ಮುಂದೆ ಇದು ಮಾಡ್ತಾರೆ ಸ್ನೇಹಿತರೆ ಅವರು, ಓಕೆನಾ ಸ್ನೇಹಿತರೆ. ಎಷ್ಟು ಕಷ್ಟ ಇದೆ ಗೊತ್ತಾ, ಅದು ರೈತರು ಅಂತ ಅವರು ಹಿಂದುಗಡೆ ಎಷ್ಟು ಶ್ರಮ ಇದೆ ಅಂತ ಒಬ್ಬೊಬ್ರಿಗೆ ಗೊತ್ತಾಗಲ್ಲ. ರೈತರಿಗೆ ರೆಸ್ಪೆಕ್ಟ್ ಕೊಡಿ, ಓಕೆನಾ ಸ್ನೇಹಿತರೆ. ಅವ್ರ ಚಾನೆಲ್ಗಳಿಗೆ ಸಪೋರ್ಟ್ ಮಾಡಿ, ಓಕೆನಾ ಸ್ನೇಹಿತರೆ. ಇವಾಗ ಇದು ರುಬ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ಇದರಲ್ಲೇ ಇದೆಲ್ಲ ಹಾಕ್ಕೊಂಬಿಡೋಣ ನಾವು. ಸ್ವಲ್ಪ ಧನಿಯಾ, ನೋಡಿ ಧನಿಯಾ, ಆಮೇಲೆ ಖಾರದ ಪುಡಿ, ಓಕೆನಾ ಸ್ನೇಹಿತರೆ. ಇದರಲ್ಲಿ ಸ್ವಲ್ಪ ಚಕ್ಕೆ ಲವಂಗ ಕೂಡ ಹಾಕ್ಕೊಬೋದು ನೀವು. ಇಲ್ಲಿದ್ದರೆ ಗರಂ ಮಸಾಲ
ಹಾಕ್ಕೊಬೋದು. ಓಕೆನಾ ಸ್ನೇಹಿತರೆ, ಎಷ್ಟು ಖಾರ ಬೇಕಾದ್ರೂ ಅಷ್ಟು ಹಾಕ್ಕೊಳ್ಳಿ. ಓಕೆನಾ, ಇದು ರುಬ್ಕೊಳ್ಳೋಣ ಇವಾಗ. ಸ್ನೇಹಿತರೆ, ಸಾರಿಗೆ ಒಗ್ಗರಣೆ ಹಾಕೋಣ ಇವಾಗ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಓಕೆನಾ, ಸ್ವಲ್ಪ ಸಾಸಿವೆ ನೋಡಿ, ಈರುಳ್ಳಿ ಹಾಕ್ಕೊಂತೀವಿ ನೋಡಿ. ಸ್ನೇಹಿತರೆ, ಮಸಾಲೆ ಹಾಕಿದೆ, ಇದು ಸ್ವಲ್ಪ ಕುದಿಬೇಕು, ಆ ವಾಸನೆ ಹೋಗಬೇಕು. ಸ್ನೇಹಿತರೆ, ಮಕ್ಕಳಿಗೆ ರಜಾ ಇದ್ದಾಗ ಈ ಥರ ಎಲ್ಲ ಮಾಡಿಕೊಡಿ. ನನ್ನ ಮಕ್ಕಳಿಗೆ ಇವತ್ತು ಆಫೀಸ್ ರಜಾ, ಅದರಿಂದ ಸ್ವಲ್ಪ ಲೇಟಾಗಿ ಅಡುಗೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದರೊಳಗಡೆ ಹಾಕಿದ್ನ ನಾನು ಅವರೆಕಾಯಿ. ಇವಾಗ ಆಲೂಗಡ್ಡೆ ಹಾಕ್ಬಿಡೋಣ. ನೋಡಿ ಸ್ನೇಹಿತರೆ, ಉಪ್ಪು ಹಾಕ್ಬಿಡಿ. ನಾನು ಮೊದಲೇ ಹೇಳಿದೆ, ನಾನು ಅಳತೆ ಮಾಡಲ್ಲ, ಕಣ್ಣಂದಾಜು ಅಂತ. ಕಳ್ಳು ಉಪ್ಪಾದರೂ ಹಾಕ್ಕೊಬೋದು, ಯಾವುದಾದ್ರೂ ಹಾಕ್ಕೊಬೋದು ನೀವು. ನಾನು ಯಾವಾಗಲೂ ಸಾಲ್ಟೇ ಹಾಕೋದು ಸ್ನೇಹಿತರೆ. ಇವಾಗ ಮುಚ್ಚಿಬಿಡೋಣ ಸ್ನೇಹಿತರೆ, ಒಂದು 5 ವಿಸಿಲ್ ಬರಬೇಕು. ಸ್ನೇಹಿತರೆ, ಇವಾಗ ವಡೆಗೆ ನಾನು ಏನೇನು ಹಾಕ್ತಾಯಿದ್ದೀನಿ ನೋಡಿ. ಈರುಳ್ಳಿ, ಸಣ್ಣಗೆ ಹಚ್ಚಿರೋ ಈರುಳ್ಳಿ, ಆಮೇಲೆ ತೆಂಗಿನಕಾಯಿ, ಆಮೇಲೆ ಕೊತ್ತಂಬರಿ, ಆಮೇಲೆ ಹಸಿಮೆಣಸಿನ್ಕಾಯಿ. ಓಕೆನಾ ಸ್ನೇಹಿತರೆ, ಈ ಥರ ಎಲ್ಲ ಅಡುಗೆ ಮಾಡುವಾಗ ಯಾರಾದರೂ ಒಬ್ಬರು ಹೆಲ್ಪ್ ಮಾಡಬೇಕು ಸ್ನೇಹಿತರೆ. ಅಂದರೆ ಯಾರೂ ಇಲ್ಲ ಅಂದರೆ ಏನು ಮಾಡೋದು, ನಾವೇ ಮಾಡ್ಕೊಬೇಕು. ಇವತ್ತು ನಮ್ಮ ಯಜಮಾನ್ರ ರಜಾ, ಆದ್ದರಿಂದ ಸ್ವಲ್ಪ ಹಚ್ಚೋದೆಲ್ಲ ಮಾಡಿಕೊಟ್ಟಿದ್ದಾರೆ. ಓಕೆನಾ ಸ್ನೇಹಿತರೆ, ಇದು ಮಿಕ್ಸ್ ಮಾಡಿಬಿಡೋಣ. ಇದರಲ್ಲೇ ಸ್ವಲ್ಪ ಉಪ್ಪು, ಆಮೇಲೆ ಸೋಡಾ ಸ್ವಲ್ಪ ಹಾಕ್ಬಿಡೋಣ ಸ್ನೇಹಿತರೆ. ಸೋಡಾ ಹಾಕಿದ್ರೆ ಸ್ವಲ್ಪ ಗರಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಸ್ನೇಹಿತರೆ. ಒಂದಿಷ್ಟು ಸಾಕು. ಓಕೆನಾ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಇದು ತುಪ್ಪದಲ್ಲಿ ಇವಾಗ ನಾನು ಹುರ್ಕೊತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿನ. ಸ್ವಲ್ಪ ಇದಕ್ಕೆ ಇದು ಹಾಕ್ಕೊಬೇಕು ಸ್ನೇಹಿತರೆ, ಏಲಕ್ಕಿ ಪೌಡ್ರ್ ಇದ್ದರೆ ಅದನ್ನು ಹಾಕ್ಕೊಬೋದು, ಇದಿದ್ರೆ ಏಲಕ್ಕಿ ಕೂಡ ಹಾಕ್ಕೊಬೋದು. ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾನು ಈ ಥರ ಬೆಲ್ಲ ನಾನು ನೀರಿನಲ್ಲಿ ಈ ಥರ ಬಿಸಿ ಮಾಡ್ಕೊಂಡಿದ್ದೀನಿ ನೋಡಿ, ನೀರಿನಲ್ಲಿ ಹಾಕ್ಬಿಟ್ಟು ಈ ಥರನೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆನಾ ಸ್ನೇಹಿತರೆ, ಇದರಲ್ಲಿ ನಾನು ಇವಾಗ ಬೇಯಿಸಿರೋದು ಹಾಕ್ತಾಯಿದ್ದೀನಿ. ಓಕೆನಾ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಇದು ಬೆಣ್ಣೆಯಲ್ಲಿ ಬೇಯಿಸಿದ್ದು ನೋಡಿ, ಇದು ಬಟರಲ್ಲಿ ಬೇಯಿಸಿದ್ದು ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ಇದು ಅದರಲ್ಲಿ ಹಾಕ್ತಾಯಿದ್ದೀನಿ ನಾನು ನೋಡಿ ಸ್ನೇಹಿತರೆ. ಇವಾಗ ನೋಡಿ ಇದರಲ್ಲಿ ಮಿಕ್ಸ್ ಮಾಡಿದ್ದೀನಿ. ಒಂದೇ ಸರಿ ಹಾಕಿ ಕೂಡ ಇಡ್ಬೋದು ಸ್ನೇಹಿತರೆ. ಈ ಥರ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ನೋಡಿ. ಇವಾಗ ಇದಕ್ಕೆ ನಾನು ನೆಕ್ಸ್ಟು ಇದು ಹಾಕ್ತೀನಿ ಸ್ನೇಹಿತರೆ, ತುಪ್ಪದಲ್ಲಿ ಹುರಿದಿರೋದು ಗೋಡಂಬಿ ದ್ರಾಕ್ಷಿ ಹಾಕೋಣ ನೋಡಿ ಸ್ನೇಹಿತರೆ. ನೋಡ್ರ ಏನು ಸೂಪರಾಗಿದೆ. ಇದರಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಬಿಟ್ರೆ ಒಳ್ಳೆ ಘಮ ಘಮ ಅಂತಿರುತ್ತೆ ನೋಡಿ ಸ್ನೇಹಿತರೆ. ಹಿಂಗಿದೆ ನೋಡ್ರ, ಯಾವ ಥರ ತುಪ್ಪ ನೋಡಿ ಮೇಲೇನೆ ಇದಾಗ್ತಾಯಿದೆ ನೋಡಿ, ಅಷ್ಟು ವಾಸನೆ ಹೊಡಿತಾ ಇದೆ ಸ್ನೇಹಿತರೆ. ನಿಮ್ಗೆ ಹೇಗೆ ವಾಸನೆ ಬರುತ್ತೆ ನೋಡಿ ಸ್ನೇಹಿತರೆ. ಹೌದ್ರಾ, ಇವಾಗ ವಡೆ ಹಾಕೋಣ ನೋಡಿ ಸ್ನೇಹಿತರೆ. ಕೈಯಲ್ಲೇ ನಾವು ಬಿಟ್ಕೊಬೋದು ನೋಡಿ, ಯಾವ ಥರ ಫಸ್ಟು ನೀರಲ್ಲಿ ಅದ್ಕೊಂಬಿಡಿ. ಈ ಥರ ಸ್ವಲ್ಪ ಹೋಲ್ಸ್ ಮಾಡಿ ನೋಡಿ, ಈ ಥರ ಬಿಡೋದು ನೋಡಿ ಸ್ನೇಹಿತರೆ. ಇದಕ್ಕೊಂದು ಒಬ್ಬೊಬ್ಬರು ಮಿಷಿನೆಲ್ಲ ಯೂಸ್ ಮಾಡ್ತಾರೆ, ಮಿಷನಲ್ಲಿ ಬರುತ್ತೆ ಈ ಥರ ಬಿಡೋದು, ಅದೆಲ್ಲ ಯೂಸ್ ಮಾಡ್ತಾರೆ. ನಾವು ಕೈಯಲ್ಲೇ ಮಾಡ್ಬೋದು ಸ್ನೇಹಿತರೆ. ಏನೇನೋ ಹಾಕ್ತಾ ಇರ್ತಾರೆ ಯೂಟ್ಯೂಬ್ನಲ್ಲಿ, ಗ್ಲಾಸ್ಗೆ ಪ್ಲಾಸ್ಟಿಕ್ ಹಾಕಿ ಇದು ಬಿಡೋದೆಲ್ಲ ಕೈಯಲ್ಲೇ ಹಾಕ್ಬೋದು ನೋಡಿ. ಈ ಥರ ಫಸ್ಟು ನೀರಲ್ಲಿ ಅದ್ಕೊಂಬಿಡಿ. ನೀರಲ್ಲಿ ಅದ್ಕೊಂಬಿಟ್ಟು ಇವಾಗ ನಾನು ಬಿಟ್ಟೆ ಅಲ್ಲ, ಅದೇ ಥರ ಬಿಡಿ ನೋಡಿ. ಏನು ಸೂಪರ್ ಶೇಪಲ್ಲಿ ಬರ್ತಾಯಿದೆ ನೋಡಿ. ಸ್ವಲ್ಪ ಶೇಪ್ ಇದಾಗುತ್ತೆ, ಆದರೆ ನೀವು ಟ್ರೈನಿಂಗ್ ಆಗ್ತಾಯಿದ್ರೆ ಅದೇ ತಾನಾಗಿ ನಿಮಗೆ ಬಂದುಬಿಡುತ್ತೆ. ಓಕೆನಾ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ವಡೆ, ಪೊಂಗಲ್ಲು, ಅನ್ನ, ಆಮೇಲೆ ಅವರೆಕಾಯಿ ಸಾರು. ಓಕೆನಾ ಸ್ನೇಹಿತರೆ, ಇಷ್ಟ ಆಯಿತಾ ನಿಮಗೆ? ನೀವು ಇದೇ ಥರ ಸಿಂಪಲ್ಲಾಗಿ ಮಾಡ್ಕೊಳ್ಳಿ. ಓಕೆನಾ, ಬಿಗಿನರ್ಸ್ ಅಡುಗೆ ಮಾಡದೆ ಗೊತ್ತಾಗದೇ ಇರೋರು ಈ ಥರ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ, ಸಿಂಪಲ್ಲಾಗಿ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಬರುತ್ತೆ. ಓಕೆನಾ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ.